ಕೆಲವೊಂದು ಶೋಗಳಲ್ಲಿ ನೋಡ್ತಾ ಇದ್ದೆ, ಹೆಣ್ಮಕ್ಳ ಬಗ್ಗೆ ಚೆನ್ನಾಗಿ ಅಲ್ಲ ಕರೆಕ್ಟಾಗಿ ಮಾತಾಡೋ, ಹೆಣ್ಮಕ್ಳ ಬಗ್ಗೆ ಕರೆಕ್ಟಾಗಿ ಮಾತಾಡೋ ಅಂತ ಹೇಳೆಲ್ಲ ಹೇಳ್ತಾರೆ ಅಂತ. ನಿಮಗೂ ಬರ್ತಿದ್ಯಾ? ಜೋಕ್ಸ್ ಥರ ತಗೋಬೇಕಷ್ಟೇ, ಏನು ಮಾಡೋಕ್ಕಾಗಲ್ಲ. ಅಂದರೆ ಅದೇ ಅವ್ರು ಅದು ಹೇಳ್ತಾರೆ, ಹೆಣ್ಮಕ್ಳ ಬಗ್ಗೆ ಮರ್ಯಾದೆ ಕೊಟ್ಟು ಮಾತಾಡೋ ಡಾಟ್ ಹಾಕ್ಬಿಟ್ಟು ಅಲ್ಲೊಂದು ಸ್ವಲ್ಪ ನಮ್ಮ ಪೂರ್ವಜರಿಗೆ ಬೈದಿದ್ದು ಇದೆ. ಇಲ್ಲೆಲ್ಲರೂ ಮರ್ಯಾದೆ ಕೊಡುವಂತ ಅದು ಹೇಳಕ್ಕಾಗಲ್ಲ ಅಷ್ಟೇ. ಕ್ಯಾಮ್ರಾ ಜೋಕ್ ಅಂತ ತಗೋಬೇಕಷ್ಟೇ. ಈಗ ನಮ್ಮಪ್ಪ ನನಗೆ ನಾಯಿ ಹೊಡೆದಂಗೆ ಹೊಡಿತಾರೆ ಅಂತ ನಿಜ ದಿನ ಹೊಡಿತಿಲ್ಲ ನಮ್ಮಪ್ಪ, ಜೋಕಿಗೆ ಅಷ್ಟೇ. ಅದೇ ಥರ ನಾನು ಏನು ಹೇಳಿದ್ರೆ ಅದು ಫಿಕ್ಷನಲೈಸ್ ಮಾಡಿರ್ತೀವಲ್ವ, ಅದನ್ನೇ ನಾನು ಆಲೋಚನೆ ಮಾಡ್ತಿಲ್ಲ. ಅದನ್ನು ಮರ್ಯಾದೆ ಕೊಡದೆ ಮಾತಾಡಲ್ಲ, ಅದನ್ನ ಅದೇ ಮೊಸರಲ್ಲೂ ಕಲ್ಲು ಹುಡುಕ್ಬೋದು ಅನ್ನೋ ಥರ ಹುಡುಕ್ರೆ ನಾವೇನು ಮಾಡೋಕ್ಕಾಗಲ್ಲ. ಇಟ್ಕೋ, ಏನು ಮಾಡೋಕ್ಕೆ ರಿಪ್ಲೈ ಮಾಡೋಕ್ಕೆ ಹೋಗಲ್ಲ ನಾವು, ಸುಮ್ಮನೆ ಯಾಕೆ ಜಗಳ ಬೆಳೆಸೋದು ಅಂತ. ಬೈಕೋ ಹೋಗು, ತಮಗೆ ತೊಂದರೆ ಇಲ್ಲ. ನಮ್ಮ ಇಷ್ಟ, ಯಾರು ಇಷ್ಟಪಡ್ತಾರೋ. ಅಕಸ್ಮಾತ್ ನಾವು ನಿಜವಾಗ್ಲೂ ಮರ್ಯಾದೆ ಕೊಟ್ಟಿಲ್ಲ ಅಂದರೆ ಯಾರಾದರೂ ಒಬ್ರು ಹೇಳಿದ್ರೆ ನಮ್ಗೆ ಅರ್ಥ ಆಗುತ್ತಲ್ವ. ಅಂದರೆ ಅಷ್ಟು ನಮಗೆ ಥಿಂಕ್ ಮಾಡೋ ಕೆಪಾಸಿಟಿ ಇದೆ, ಹೌದು ಇದು ತಪ್ಪು ಅಂತ. ಅದೇ ಈ ಸ್ಟ್ಯಾಂಡಪ್ ಕಾಮಿಡಿ ಅನ್ನೋದು ಕನ್ನಡದಲ್ಲೇ ಇರೋದಾ ಅಥವಾ ಬೇರೆ ಭಾಷೆಯಿಂದ ಬಂದಿದ್ದ ಅಥವಾ ಔಟ್ ಆಫ್ ದ ಬಾಕ್ಸ್ ಅನ್ನೋ ಥರ ಏನೋ ವಿದೇಶದ ಮೆಟೀರಿಯಲ್ ಹೇಗೆ ಅಂತ? ಮೋಸ್ಟ್ಲಿ US ಸ್ಟಾರ್ಟ್ ಆಗಿದ್ದು. ನಮಗೆ ಎಕ್ಸಾಕ್ಟಾಗಿ ಹಿಸ್ಟ್ರಿ ಗೊತ್ತಿಲ್ಲ, ಬಟ್ US ಅಲ್ಲಿ ಅಂದರೆ ಬ್ಲೂ ಕಾಲರ್ ವರ್ಕರ್ಸಿಗಂತ ಸ್ಟಾರ್ಟ್ ಆಗಿದ್ದು. ಅದಕ್ಕೆ ತುಂಬ ಮಿನಿಮಲಿಸ್ಟಿಕ್ ಇದ್ದು, ಬರೀ ಒಂದು ಮೈಕ್ ಇದ್ರೆ ಯಾರಾದರೂ ಮಾಡ್ಬೋದು, ನಿನಗೆ ಟ್ರೈನಿಂಗ್ ಬೇಕಿಲ್ಲ, ಸಿಂಗಿಂಗ್ ಡ್ಯಾನ್ಸಿಂಗ್ ಥರ. ಇದು ತುಂಬ ಸಿಂಪಲ್ ಆರ್ಟ್ ಫಾರ್ಮ್. ಅವಾಗ ಎಲ್ಲ ಇಂಡಸ್ಟ್ರಿಗೆ ಹೋಗ್ತಿದ್ದಿದ್ದು ವರ್ಕರ್ಸ್ ಅವರು ಇವರು ಎಲ್ಲ ಸೇರಿಕೊಂಡು ಒಂದು ಕಡೆ ಈವ್ನಿಂಗ್ ಆಫೀಸೆಲ್ಲ ಮುಗಿಸ್ಕೊಂಬಂದ್ಮೇಲೆ ಒಂದು ಕಡೆ ಸೇರ್ಕೊಂಡು ಸುಮ್ಮನೆ ಯಾರೋ ಒಬ್ರು ಜೋಕ್ಸ್ ಹೇಳ್ತಿದ್ರು. ಹಂಗೆ ಸ್ಟಾರ್ಟ್ ಆಗಿ ಅದಕ್ಕೆ ಇದರಲ್ಲಿ ನೀನು ಎಷ್ಟು ಬಿಲೋ ದ ಬೆಲ್ಟ್ ಹೋಗ್ತಿ, ಯಾವ ಥರ ಜೋಕ್ ಮಾಡ್ತಿ, ಡಾರ್ಕ್ ಕಾಮಿಡಿ ಮಾಡ್ತಿ, ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ. ಕಾಮಿಡಿಯನ್ ಸ್ಟ್ಯಾಂಡಪ್ಪಲ್ಲಿ ಏನಾದರೂ ಮಾಡ್ಬೋದು ನೀನು ಅನ್ನೋ ಥರ ಎಲ್ಲರೂ ನಗ್ತಿದ್ರು ಆಟನ್. ಓಕೆ, ನೀವು ಹೀಗೆ ಕಾಮಿಡಿ ಮಾಡ್ತಾ ಇರೋದನ್ನ ಕೆಲವೊಂದು ಸರಿ ಕಮೆಂಟ್ ಹಾಕಿದಾಗ ಇಗ್ನೋರ್ ಮಾಡ್ತೀನಿ ಅಂತ ಹೇಳಿದ್ರಿ. ಬಟ್ ಫ್ಯಾಮಿಲಿ ಹೇಗೆ? ಫ್ಯಾಮಿಲಿ ಏನು ಹೇಳ್ತಾರೆ ಇದ್ರ ಬಗ್ಗೆ? ಇರೋದು ವಿರೋಧ ಮಾಡಿದ್ರಾ? ಅಂದರೆ ಅವರು ಮೊದಲು ಸ್ಟ್ಯಾಂಡಪ್ ಮಾಡ್ತೀನಿ ಅಂದಾಗ ಏನೂ ಹೇಳಿಲ್ಲ. ಆದರೆ ಯಾವಾಗ ಎಲ್ಲ ಕಮೆಂಟ್ಸ್ ನೋಡೋಕೆ ಸ್ಟಾರ್ಟ್ ಮಾಡಿದ್ರು, ಇದೇನೋ ಸರಿ ಅನಿಸ್ತಿಲ್ಲ. ಬಟ್ ಅವ್ರು ನನ್ನ ಪ್ಯಾಷನ್ ನೋಡಿದ್ರಲ್ಲ, ನಾನು ಹೆಂಗೆ ಪ್ರತಿ ವಾರ ಹೋಗ್ತೀನಿ, ಪರ್ಫಾರ್ಮ್ ಮಾಡ್ತೀನಿ, ಮೆಚ್ಕೊಳ್ಳೋದನ್ನು ನೋಡಿದ್ದಾರೆ. ಎಲ್ಲಾದರೂ ನಮ್ಮ ಕಾಲೇಜಿಗದ್ದು ಆ ಕಡೆ ಈ ಕಡೆ ಅಡ್ಡಾಡ್ತಿರ್ಬೇಕಾದ್ರೆ ಯಾರೋ ಹುಡುಗರು ಬಂದು ಈ ಶ್ರವಣ್ ಅಲ್ವಾ ಅಂತ ನಮ್ಮ ಅಪ್ಪ ಮುಂದೆನೇ ಒಂದು 2 ಸೆಲ್ಫಿ ಎಲ್ಲ ತಗೊಂಡ್ಬಿಟ್ರು. ಅವಾಗಿಂದ ಓಕೆ, ಏನೋ ಮಾಡ್ತಿದ್ದಾನೆ, ಕೆಟ್ಟದೆ ಎಲ್ಲ ಒಳ್ಳೇದು ನಡೀತಿದೆ ಏನೋ ಅನ್ನೋ ಥರ. ಓಕೆ, ನಿಮ್ಗೆ ಹೇಳಿ. ಅದೇ ಮನೆಯಲ್ಲಿ ಅಂದರೆ ಅವ್ರು ಇಷ್ಟೇ ಹೇಳೋದು, ಕೆಟ್ಟದ್ದೇನೋ ಸಮಾಜಕ್ಕೆ ಮಾಡ್ತಿಲ್ಲ ತಾನೆ, ಬಟ್ ಅಲ್ಲಿವರೆಗೂ ಓಕೆ. ಆಮೇಲೆ ಮನೆಯವ್ರಿಗೂ ನೀನು ತೊಂದರೆಗಳನ್ನ ತೊಗೊಂಬರ್ಬೇಡ ಅನ್ನೋದೇ ಅವರು ಹೇಳೋದು. ಸೊ ಬಟ್ ಆಗುತ್ತೆ, ಒಳ್ಳೇದು ಕೆಟ್ಟದ್ದು ಎರಡೂ ಆಗುತ್ತೆ ಒಂದ್ಸಲ ಆ ಸ್ಟೇಜ್ ಮೇಲೆ ಹೋದ್ಮೇಲೆ. ಎರಡನ್ನೂ ಈಕ್ವಲ್ಲ. ಮನೆಯಿಂದ ಅವ್ರು ಬಿಟ್ಬಿಡಿದ್ದಾರೆ, ನನಗೆ ಕಂಪ್ಲೀಟ್ ಫ್ರೀಡಮ್ ಕೊಟ್ಟಿದ್ದಾರೆ, ನಿಂಗೆ ಏನು ಬೇಕೋ ಮಾಡು, ಬಟ್ ಏನೋ ಕೆಟ್ಟದ್ದು ಮಾಡಿ ವಾಪಸ್ ಮನೆಗಂತೂ ಬರಬೇಡ ಅಂತ ಹೇಳ್ಬಿಡಿದ್ದಾರೆ. ಬೂಟಲ್ಲೇ ಹೊಡಿತಾರಮ್ಮ. ಓಕೆ, ಇನ್ನು ಈ ಸ್ಟೇಜ್ ಮೇಲೆ ಇಲ್ಲ ನಾನು ಇನ್ನೊಬ್ರ ಜೊತೆ ಪರ್ಫಾರ್ಮ್ ಮಾಡಬೇಕು, ಇದೊಂದು ನನ್ನ ಡ್ರೀಮು ಅಂತ ಅನ್ನೋದಾದರೆ ಯಾರ ಜೊತೆ? ಅಂದರೆ ಕನ್ನಡದಲ್ಲ ಯಾರಾದರೂ ನಿಮ್ಗೆ ಯಾರಾದರೂ ರೋಲ್ ಮಾಡೆಲ್ಸ್ಗಳಿದ್ದಾರಾ? ಅಂದರೆ ಈ ಒಂದು ಕಾನ್ಸೆಪ್ಟ್ ಕಾಮಿಡಿ ಈ ಥರ ಸ್ಟ್ಯಾಂಡಪ್ ಕಾಮಿಡಿ ಮಾಡಬೇಕು ಅಂತ ಅಂದಾಗ ಯಾರು ರೋಲ್ ಮಾಡೆಲ್ ಇದ್ದಾರೆ? ಆಬ್ವಿಯಸ್ಲಿ. ಅಂದರೆ ಮೈನ್ ರೋಲ್ ಮಾಡೆಲ್ಸ್ ಅಂತಂದರೆ ಮೊದಲು ಇಂಗ್ಲೀಷಲ್ಲಿ ಡೇವ್ ಶೆಪಲ್, ಲೂಯಿಸ್ CK ಅವರು ಮತ್ತು ಬಿಲ್ಬರ್. ಬಿಟ್ಟರೆ ಇಂಡಿಯಾನಲ್ಲಿ ಕನನ್ ಗಿಲ್ ಮತ್ತು ಬಿಸ್ವಾ ಕಲ್ಯಾಣ್ ರತ್. ಆ ರೀತಿ ಅವಕಾಶ ಏನಾದರೂ ಸಿಕ್ಕರೆ ಯಾರ ಜೊತೆ ಪರ್ಫಾರ್ಮ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಅವಕಾಶ ಅಂದರೆ ಇಂಗ್ಲೀಷ್ ಅವ್ರು ಬೇಡ, ನಾವು ಇಂಡಿಯಾದಲ್ಲಿ ಕನನ್ ಗಿಲ್ ಜೊತೆ ಪರ್ಫಾರ್ಮ್ ಮಾಡ್ಬೇಕಂತ ತುಂಬ ಆಸೆ ಇದೆ ಒಂದಿಲ್ಲ ಒಂದಿನ. ನಿಮಗೆ? ನಾನು ಯೋಚನೆ ಮಾಡ್ತಾ ಕೂತಿದ್ದೆ ಯಾರು ಇದ್ದಾರೆ ಅಂತ. ಅಂದರೆ ಆ ಥರ ಯಾರೂ ಇಲ್ಲ, ಬಟ್ ನಂಗೆ ಜಗ್ಗೇಶ್ ಅವ್ರದ್ದು ಮೂವಿ ಎಲ್ಲ ನೋಡಿ ಸಿಕ್ಕಾಪಟ್ಟೆ ಮಜಾ ಮಾಡ್ತಾ ಇದ್ದೆ. ಸೊ ಅಂದರೆ ಅವ್ರ ಇನ್ಸ್ಪಿರೇಷನ್ ನಿಮ್ಗೆ ಅದೇ ಈ ರೀತಿ ಮೂವಿಗಳೇ ಒಂದು ರೀತಿ ಮೂವೀಸ್. ನನಗೆ ಮೂವಿ ಸಿಕ್ಕಾಪಟ್ಟೆ ಎಲ್ಲ ಲ್ಯಾಂಗ್ವೇಜ್ ನೋಡ್ತೀನಿ, ಕನ್ನಡ ಒಂದೇ ಅಂತಲ್ಲ, ಕನ್ನಡ, ತಮಿಳು, ತೆಲುಗು, ಹಿಂದಿ ಎಲ್ಲ ಲ್ಯಾಂಗ್ವೇಜ್ ಮೂವೀಸ್ ನೋಡ್ತೀನಿ. ಸೊ ಎಲ್ಲದರಲ್ಲೂ ಮೋಸ್ಟ್ಲಿ ಅಂದರೆ ಈಗ ತಮಿಳಲ್ಲಿ ವಡಿವೇಲು ಅಂತ ಒಬ್ರು ಇದ್ದಾರೆ, ಈ ಕನ್ನಡದಲ್ಲಿ ನಮ್ಮ ಜಗ್ಗೇಶ್ ಅವ್ರದ್ದು ಮತ್ತು ದೊಡ್ಡಣ್ಣ ಅವ್ರದ್ದು. ಸೊ ಪರ್ಫಾರ್ಮ್ ಮಾಡ್ಬೇಕಂದ್ರೆ ಮೋಸ್ಟ್ಲಿ ನಂಗೆ ದೊಡ್ಡಣ್ಣ ಅವರು ಸ್ವಲ್ಪ ಅಂದರೆ ನಂಗೇನೋ ಒಂಥರ ಅವ್ರ ಮಾತೇ ಬೇರೆ ಲೆವೆಲ್. ಇನ್ನೊಂದು ಕಾರ್ಯಕ್ರಮಕ್ಕೆ ಬಂದಿದ್ರಲ್ಲ, ಇದು ವೀಕೆಂಡ್ ವಿತ್ ರಮೇಶ್ ಅಲ್ಲ, ಅವ್ರದ್ದೊಂದು ಎಪಿಸೋಡಲ್ಲಿ ಅವ್ರು ಮಾತಾಡಬೇಕಾದ್ರೆ ನನಗೆ ಯಪ್ಪ, ಅಂದರೆ ಅಲ್ಲಿ ಕಾಮಿಡಿ ಮಾತ್ರ ಅಲ್ಲ, ಇವ್ರ ಭಯಂಕರ ಜ್ಞಾನನೂ ಇದೆ ಇವರಿಗೆ, ಆ ಪರ್ಫಾರ್ಮೆನ್ಸು ಅದೆಲ್ಲ. ಸೊ ಅಕಸ್ಮಾತ್ ಅವ್ರಿಗೆ ನಾನು ಇದ್ದೀನಿ ಅಂತಲೂ ಗೊತ್ತಿರಲ್ಲ, ಬಟ್ ನನಗೆ ಚಾನ್ಸ್ ಸಿಕ್ಕರೆ ಮೇ ಬಿ ಅವ್ರ ಜೊತೆ ಮಸ್ತ್ ಇರುತ್ತೆ ಅಂತ ಒಂದು ಐಡಿಯಾ. ಈಗ ಯೋಚನೆ ಮಾಡ್ತಾ ಇದ್ದೇನೆ ನಾನು, ಆ ಥರ ಯೋಚನೆ ಮಾಡಿ ಹೌದು ಅವ್ರ ಜೊತೆ ಅಂತ. ಓಕೆ, ಇನ್ನು ನೆಕ್ಸ್ಟ್ 5 years ಪ್ಲ್ಯಾನ್ಗೆ ಏನಾಗಬೇಕು ಅಂತ ಅಂದ್ಕೊಂಡಿದ್ದೀರಾ? ಇದು HR ಇಂಟರ್ವ್ಯೂ ಕ್ವೆಶ್ಚನ್.
ಅಂದರೆ ಸ್ಟ್ಯಾಂಡಪ್ ಏನೋ ಒಂದು ಪ್ರೊಫೆಷನಲ್ ಅಲ್ಲ ಅಂದ್ರೂ ಕೂಡ ನೀವು ಒಂದು ಹಾಬಿಯಾಗಿ ತೊಗೊಂಡ್ರು ಕೂಡ ಈವರೆಗೆ ಇಷ್ಟು ಎಫರ್ಟ್ ಹಾಕಿ ಇಲ್ಲಿವರೆಗೆ ಬಂದಿದ್ದೀರಾ. ಜನ ನಿಮ್ಮನ್ನು ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ, ಕಂಡುಹಿಡಿತಾ ಇದ್ದಾರೆ ಅಂತ ಹೇಳಿದ್ರಿ, ಅಲ್ಲಲ್ಲಿ ಮಾತಾಡ್ತಾರೆ. ಬಟ್ ನಿಮ್ಮ ಮೇಲೆ ಇವಾಗ ಪ್ರೆಷರ್ ಜಾಸ್ತಿ ಆಗುತ್ತೆ, ಇಲ್ಲ ನಾನು ಇನ್ನೂ ಏನಾದರೂ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಇರುತ್ತಲ್ವಾ, ನೆಕ್ಸ್ಟ್ ನಾನು ಈ ರೀತಿ ಚೇಂಜ್ ಆಗಬೇಕು ಅಥವಾ ಈ ರೀತಿ ಸ್ಟ್ಯಾಂಡಪ್ ಕಾಮಿಡಿಗಳನ್ನು ಬದಲಾಯಿಸಬೇಕು ಅಥವಾ ಈ ರೀತಿ ಮಾಡಿದ್ರೆ ಜನ ಇಷ್ಟಪಡ್ತಾರೆ ಅನ್ನೋದು? ನನಗೆ ಫ್ಯಾಮಿಲಿ ಫ್ರೆಂಡ್ಲಿ ಕಾಂಟೆಂಟು 1 hour ಬರೆದಿಟ್ಕೊಬೇಕು, ಮತ್ತು ನನ್ನ ನಾರ್ಮಲ್ ಸ್ಟೈಲ್ ಏನಿದೆ ನಂದೊಂದು. ಸೊ ಆ ಫ್ಯಾಮಿಲಿ ಫ್ರೆಂಡ್ಲಿ ಕಾಂಟೆಂಟ್ ಬರೆಯೋದು ನಂದೊಂದು ಡ್ರೀಮ್ ಇದೆ. ಇನ್ನೊಂದು ನೆಕ್ಸ್ಟ್ 5 years ಅಲ್ಲ, ನೆಕ್ಸ್ಟ್ 2 years ಒಳಗಡೆ ಅದನ್ನ ಬರೆದು ಪ್ರೆಸೆಂಟ್ ಮಾಡ್ತೀನಿ. ಆವಾಗಲೂ ರಿಯಾಕ್ಷನ್ ನೋಡೋಣ ಹೆಂಗೆ ಬರುತ್ತೆ ಅಂತ ಒಂದು ಆಸೆ. ಅಂದರೆ ಕಂಪ್ಲೀಟ್ ನೀವು ಹೇಳ್ದಂಗೆ ಮಕ್ಕಳಿಂದ ಹಿಡಿದು ಎಲ್ಲರೂ ನೋಡೋ ಥರ ಒಂದು ಶೋ ಬರಿಬೇಕಂತ ಆಸೆ. ಅದು ನಾನು ನೆಕ್ಸ್ಟ್ 2 years ಒಳಗಡೆ ಮಾಡ್ತೀನಿ. ನಿಮಗೆ ಅಂದರೆ ಈಗ ಸ್ಟ್ಯಾಂಡಪ್ ಇನ್ನೂ ಹೊಸ ಆರ್ಟ್ ಫಾರ್ಮ್ ಆಗಿರೋದ್ರಿಂದ ಇವರು ಸ್ಟಾರ್ಟ್ ಮಾಡಿದಾಗ ಇನ್ನೂ ಯಾರಿಗೂ ಗೊತ್ತೇ ಇರಲಿಲ್ಲ, ಯೂಟ್ಯೂಬಲ್ಲೂ ಅಷ್ಟೇನು ವೀಡಿಯೋಸ್ ಏನೂ ಇರಲಿಲ್ಲ. ಈಗ ಸ್ವಲ್ಪ ವೀಡಿಯೋಸ್ ಬಂದು ನಮ್ಮದು ವೀಡಿಯೋಸ್ ಎಲ್ಲ ಬಂದು ಈಗ ಒಂದು 4 ವರ್ಷ ಆಗಿದೆ. ಅಟ್ಲೀಸ್ಟ್ ಜನಕ್ಕೆ ಗೊತ್ತಾಗ್ತಿದೆ ಸ್ಟ್ಯಾಂಡಪ್ ಅಂದರೆ ಏನು ಅಂತ. ಅದೇ ಥರ ಈಗ ಆದರೆ ಬರೀ ಪೂರ್ತಿ ಬೆಂಗಳೂರಲ್ಲಿ ಮಾತ್ರ ನಡೆಯೋದು ಶೋಸ್ ಎಲ್ಲ. ಅದೇ ಥರ ಅಟ್ಲೀಸ್ಟ್ ಕರ್ನಾಟಕದಲ್ಲಿ ಒಂದು 4-5 ಸಿಟಿಯಲ್ಲಿ ಒಂದು ನೆಕ್ಸ್ಟ್ 5 yearsಲ್ಲಿ ರೆಗ್ಯುಲರ್ ಶೋಸ್ ಆಗಬೇಕು ಪ್ರತಿ ವಾರ. ಈಗ ಮೈಸೂರಲ್ಲಿ ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ ನಾವು, ಅವಾಗವಾಗ ಹೋಗಿ ಮಾಡ್ತಾ ಬರ್ತಾಯಿದ್ದೀವಿ. ಅದೇ ಥರ ಒಂದು 4-5 ಸಿಟೀಸಲ್ಲಿ ರೆಗ್ಯುಲರ್ ಶೋಸ್ ಆಗ್ತಿರಬೇಕು. ಅದಕ್ಕಂತಲೇ ನಾವು ಓಪನ್ ಮೈಕ್ಸು ನಾವೇ ಕಾಮಿಕ್ಸೇ ಸೇರಿಕೊಂಡು ರನ್ ಮಾಡ್ತಿದ್ದೀವಿ. ಎವ್ರಿ ವೀಕ್ ಓಪನ್ ಮೈಕ್ಸ್ ಬರೋದು, ಹೊಸೊಬ್ರು ಬರಲಿ, ಹೊಸ ಟ್ಯಾಲೆಂಟ್ಸ್ ಬಂದಾಗೆ ಜಾಸ್ತಿ ಜನ ಆಗ್ತಾರೆ. ಜಾಸ್ತಿ ಜನ ಆದಾಗೆ ಸೀನ್ ಬೆಳೆಯುತ್ತಲ್ವ. ಈಗ ನಾನೇನು ಬೆಳಿಬೇಕಂದ್ರೂ ಸ್ಟ್ಯಾಂಡಪ್ ಜಾಸ್ತಿ ಜನಕ್ಕೆ ಗೊತ್ತಾಗಬೇಕು. ಸೊ ಅದು ಪ್ಲ್ಯಾನ್ ಇದೆ.